ಬನ್ನಿ ಈ ದಿನ ನಾನು ಪುಳಿಯೋಗರೆ ಪುಡಿ ಹಾಗೂ ಪುಳಿಯೋಗರೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಎಲ್ಲ ಪದಾರ್ಥಗಳನ್ನು ಹುರಿದಿಟ್ಕೊಂಡಿದ್ದೀನಿ. ಸೊ ಈ ಬಟ್ಟಲಿನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೀವು ಯಾವ ಬಟ್ಟಲಾದರೂ ಬಳಸ್ಬೋದು. ನಾನು ಈ ಬಟ್ಟಲಿನ ಮೆಷರ್ಮೆಂಟಲ್ಲಿ 1 ಕಪ್ಪು ಧನಿಯಾ, ಅರ್ಧ ಕಡಲೆಬೇಳೆ, ಅರ್ಧ ಉದ್ದಿನಬೇಳೆ, 1/4 ಕಪ್ಪಷ್ಟು ಜೀರಿಗೆ, 1/4 ಕಪ್ಪಷ್ಟು ಬಿಳಿ ಎಳ್ಳು, 2 ಸ್ಪೂನು ಮೆಣಸು, 1 ಸ್ಪೂನು ಮೆಂತ್ಯ, ಇದಿಷ್ಟನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರಿದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ, 1 ಹಿಡಿ ಕರಿಬೇವಿನ ಸೊಪ್ಪು ಹಾಗೂ ಬ್ಯಾಡಿಗೆ ಮೆಣಸಿನಕಾಯಿ 14ರಿಂದ 16 ತಗೊಂಡು ಎಲ್ಲವನ್ನು ಸಣ್ಣ ಉರಿನಲ್ಲಿ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಈಗ ನಾನು ಇದನ್ನು ಪುಡಿ ಮಾಡಿ ಹೇಗೆ ಪುಳಿಯೋಗರೆ ಮಾಡೋದು ಅಂತ ಇವತ್ತು ತೋರಿಸ್ಕೊತೀನಿ. ನೋಡಿ, ಈಗ ನಾನು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಈಗ ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಳ್ಳೋಣ. ನೋಡಿ, ಈಗ ಇಲ್ಲಿ ಪುಳಿಯೋಗರೆ ಪುಡಿ ರೆಡಿಯಾಗಿದೆ. ಈ ಪುಡಿಯನ್ನು ಬಳಸ್ಕೊಂಡು ನಾನು ಪುಳಿಯೋಗರೆ ಇವತ್ತು ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡೋಣ. ನಂತರ ಇದರಲ್ಲಿ ಶೇಂಗಾ ಕಾಳುಗಳನ್ನು ಹಾಕ್ತೀನಿ. ಅದನ್ನು ಹಾಕಿ, ಅಂದರೆ ಕಡಲೆಕಾಯಿ, ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಪುಳಿಯೋಗರೆಗೆ ಶೇಂಗಾ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೆಚ್ಚಿಗೆ ಶೇಂಗಾನ ತಗೊಂಡು ಈಗ ಹುರಿತೀನಿ. ಇಲ್ಲಿ ಈಗ ನಾನು ಕಡಲೆಕಾಯಿ ಬೀಜನ 2 ನಿಮಿಷ ಹುರಿದಿದ್ದೀನಿ. ಈಗ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಹುರಿಬೇಕು, ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಇದನ್ನು ಒಂದು ಬೌಲಿಗೆ ತಗೊಳ್ಳೋಣ. ಇಲ್ಲಿ ಈಗ ಒಂದು ಚಿಕ್ಕ ತಟ್ಟೆಯಲ್ಲಿ ನಾನು ಕಡಲೆಕಾಯಿ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇರೋ ಎಣ್ಣೆಯಲ್ಲಿ ನಾನೀಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಹೋಗ್ತೀನಿ. ಮೊದಲಿಗೆ ಸಾಸಿವೆ, ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟುಕೊಟ್ಟ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಈ 3ನ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಎಲ್ಲವನ್ನು ಸ್ವಲ್ಪ ಹುರ್ಕೊಳ್ಳೋಣ. ಇಲ್ಲಿ ನಾನು ರೆಡಿಯಾಗಿರೋ ಒಗ್ಗರಣೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಒಗ್ಗರಣೆಗೆ ನಾನೀಗ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಬಟ್ಟಲಿನಷ್ಟು ಹುಣಸೆ ರಸನ ಹಿಂಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡೋಣ. ಅದಕ್ಕೆ 1/4 ಕಪ್ಪಷ್ಟು ನಾನು ಬೆಲ್ಲ ಕೂಡ ಹಾಕಿ ಇದನ್ನು ಈಗ ಕುದಿಯೋಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಕುದಿಯೋಕ್ಕೆ ಬಿಡೋಣ. ಸೊ ಈ ಹುಣಸೆ ರಸ, ಬೆಲ್ಲ ಹಾಗೂ ಉಪ್ಪು ಇದನ್ನು ಒಂದು ಸಣ್ಣ ಉರಿನಲ್ಲಿಟ್ಟು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಇಲ್ಲಿ ಈಗ ಹುಣಸೆ ಹಣ್ಣಿನ ರಸ, ಬೆಲ್ಲ ಎಲ್ಲ ಹಾಕಿರೋ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಿರೋ ಮಿಶ್ರಣಕ್ಕೆ ನಾನೀಗ 1 ಸ್ಪೂನಷ್ಟು ನನ್ನ ಮನೆಯಲ್ಲಿ ಮಾಡಿರುವಂತಹ ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಈಗ ಮಾಡಿಕೊಂಡಂತಹ ಪುಳಿಯೋಗರೆ ಪುಡಿ, ಅರ್ಧ ಕಪ್ಪಷ್ಟು ಪುಳಿಯೋಗರೆ ಪುಡಿನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಮಿಶ್ರಣವನ್ನು ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇನ್ನು 2 ನಿಮಿಷ ಇದನ್ನು ನಾವು ಹೀಗೆ ಕುದಿಯಲು ಬಿಟ್ಟು ಆಮೇಲೆ ಇದನ್ನು ಪುಳಿಯೋಗರೆ ಕಲಿಸೋಣ. ಇಲ್ಲಿ ನೋಡಿ, ನಾನು ಅನ್ನವನ್ನು ಮೊದಲೇ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಈ ಅನ್ನವನ್ನು ನಾವು ಇಲ್ಲಿ ಗೊಜ್ಜಿಗೆ ಮಿಕ್ಸ್ ಮಾಡೋಣ. ಕೊನೆಯದಾಗಿ ನಾನು ಇಲ್ಲಿ ಪುಳಿಯೋಗರೆ ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅನ್ನವನ್ನು ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿರೋಂತಹ ನಮ್ಮ ಒಗ್ಗರಣೆ, ಕಡಲೆಕಾಯಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ನಾನು ಮೇಲೊಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಈಗ ನೋಡಿಕೊಂಡು ಉಪ್ಪನ್ನು ಬಳಸ್ಬೇಕು ನಾವು. ಆಮೇಲೆ ಮೇಲೆ 1 ಚೂರು ಒಣ ಕೊಬ್ಬರಿ,
ಒಂದು ಅರ್ಧ ಕಪ್ಪಷ್ಟು ನಾನು ಒಣ ಕೊಬ್ಬರಿಯನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ನಾನು ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಈ ಹಸಿ ಎಣ್ಣೆ ಯಾವ್ದಾದ್ರೂ ಪರವಾಗಿಲ್ಲ, ಹಸಿ ಎಣ್ಣೆ 2 ಸ್ಪೂನು ಹಾಕಿ ಕಲಸಿರೋದ್ರಿಂದ ನಮ್ಮ ಪುಳಿಯೋಗರೆ ಟೇಸ್ಟು ಕೊಂಚ ವ್ಯತ್ಯಾಸ ಬರುತ್ತೆ. ಸೊ ಇದು ಈ ಪುಳಿಯೋಗರೆ ಟ್ರಿಕ್ಕು. ಸೊ ಇದನ್ನು ನೋಡಿ ಬಳಸಿ ನೀವು ಒಂದು ಸತಿ ಮಾಡಿ ನೋಡಿ. ಇಲ್ಲಿ ಕೊನೆಯದಾಗಿ ನಮ್ಮ ಪುಳಿಯೋಗರೆ ರೆಡಿಯಾಗಿದೆ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಮನೆಯಲ್ಲೇ ಮಾಡಿರುವಂತಹ ಪುಳಿಯೋಗರೆ ಪುಡಿಯಿಂದ ನಾವು ಈ ದಿನ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಕಲ್ತಿದ್ದೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.